ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಮತ್ತೊಂದು ವಾರಂಟ್ ಬಂದಿರುವಂಥದ್ದು ಬೆಳ್ತಂಗಡಿ ಠಾಣೆಯಿಂದ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಇವತ್ತು ಅವರ ಹಳೆಯ ಒಂದು ಪ್ರಕರಣದ ವಾರೆಂಟ್ ಬಂದಿರುವಂಥದ್ದು, ಬಂಧನ ಭೀತಿ ಕೂಡ ಎದುರಾಗ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರವನ್ನು ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂದರೆ ಇವಾಗ ರಾಜ್ಯದಲ್ಲಿ ಯಾರಿಗೂ ಅವ್ರು ಯಾರು ಅಂತ ಕೇಳಲೇಬಾರ್ದು. ಅಂದರೆ ಎಲ್ರಿಗೂ ಗೊತ್ತೇ ಇದೆ ಯಾವ ಪ್ರಕರಣ ಏನು ಎತ್ತ ಅನ್ನೋದರ ಬಗ್ಗೆ ಎಲ್ರಿಗೂ ಈ ಒಂದು ವಿಚಾರದ ಬಗ್ಗೆ ಅರಿವು ಮೂಡಿರುವಂಥದ್ದು. ಮಾತ್ರ ಅಲ್ಲ, ನಿರಂತರವಾಗಿ 12-13 ವರ್ಷಗಳ ಹೋರಾಟದಿಂದ ಅವರು ಅನುಭವಿಸಿಕೊಂಡು ಬಂದಂತಹ ಯಾತನೆ ಎಷ್ಟು ದೊಡ್ಡದು ಎನ್ನುವುದರ ಬಗ್ಗೆ ಕೂಡ ಆಳವಾಗಿ ಎಲ್ರಿಗೂ ಜ್ಞಾನ ಇದೆ. ಇವತ್ತು ಅವರು ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆಗಳಲ್ಲಿ ಒಂದು ಗಡಿಪಾರು ಸಮಸ್ಯೆ. ಗಡಿಪಾರು ಮಾಡಬೇಕು, ಒಂದು ಬಾರಿ ಆದೇಶವಂತೂ ಅದು ರದ್ದಾಯಿತು, ಆಮೇಲೆ ಮತ್ತೊಂದು ಆದೇಶವಾಗ ಬಂದು ನಿಂತಿದೆ. ಆ ಒಂದು ವಿಚಾರದಲ್ಲಿ ಕಾನೂನು ಹೋರಾಟ ಮಾಡ್ತಾ ಇರುವಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಆದರೆ ಇವತ್ತು ಬೇರೆ ಒಂದು ಪ್ರಕರಣದಲ್ಲಿ ಬಂಧನ ವಾರಂಟ್ ಬಂದಿರುವಂಥದ್ದು. ಯಾಕೆ ಅಂತ ಕೇಳಿದರೆ, ತಿಂಗಳು ಈ ಒಂದು ವಿಚಾರದ ಬಗ್ಗೆ ನೋಟಿಸ್ ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು. ಇದು ಕೊಡಲಿಲ್ಲ ಅಂದರೆ, ಅವರು ಅಲ್ಲಿ ಭೇಟಿ ಕೊಡಲಿಲ್ಲ, ಈ ಒಂದು ವಿಚಾರದಲ್ಲಿ ನೋಟಿಸ್ಗೆ ಹಾಜರಾಗಿಲ್ಲ ಅಂದರೆ 1-2 ಬಾರಿ 3-4 ಬಾರಿ ಆಗುವಾಗ ಬಂಧನ ವಾರಂಟ್ ಬರುತ್ತೆ. ಅಂದರೆ ಈ ಒಂದು ಗಡಿಪಾರು ಇಶ್ಯೂವಿನಲ್ಲಿ ಒಂದರಲ್ಲಿ ಸೇಫ್ ಆಗೋಕ್ಕೆ ಹೋಗ್ತಾ ಇನ್ನೊಂದು ಪ್ರಕರಣದಲ್ಲಿ ಅವರು ಹಾಜರಾಗೋಕ್ಕೆ ಆಗಿರಲಿಲ್ಲ. ಸೊ ಆ ಒಂದು ಪ್ರಕರಣ ಇವಾಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಸೊ ಈ ಒಂದು ಕೇಸ್ ಡೀಟೇಲ್ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಇಂದಬೆಟ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಜಾತಿಯ ಬಗ್ಗೆ ದ್ವೇಷ ಭಾಷಣ ಮಾಡಿದ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಕಿಶೋರ್ ಕುಮಾರ್ ಎಂಬುವರು ದಾಖಲಿಸಿದ 14/2025 353/2 ಪ್ರಕರಣದಲ್ಲಿ ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪ್ರಕರಣದ ವಿಚಾರಣೆ ನಡೀತಾ ಇದ್ದು ಪದೇ ಪದೇ ನ್ಯಾಯಾಲಯಕ್ಕೆ ಗೈರಾಗುತ್ತಿರುವ ಹಿನ್ನೆಲೆಯಲ್ಲಿ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಡಿಸೆಂಬರ್ 24ರಂದು ಬೆಳ್ತಂಗಡಿ ನ್ಯಾಯಾಲಯ ಬಂಧನದ ವಾರಂಟ್ ಜಾರಿ ಮಾಡಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಕಮಿಷನರ್ ಅವರು ಆದೇಶವನ್ನು ಹೊರಡಿಸಿದ್ದು, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸರ ಕೈಗೆ ಸಿಗದಂತೆ ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತಹ ವರದಿ ಇವತ್ತು ಬರ್ತಾ ಇರುವಂಥದ್ದು. ಸೊ ಇಲ್ಲಿ ತಲೆಮರೆಸಿಕೊಳ್ಳುವಂತಹ ವಿಚಾರ ಬರೋದಿಲ್ಲ. ಸೊ ವಾರ್ತೆಯಲ್ಲಿ ಒಂದು ರೀತಿಯಲ್ಲಿ ವೈಭವೀಕರಣ ಸೇರಿಸೋಕ್ಕೋಸ್ಕರ ಇಂತಹ ಪದಗಳನ್ನು ವಿನ್ಯಾಸವಾಗಿ ಬರ್ಕೊಳ್ತಾರೆ ಅಷ್ಟೇ. ಅಂದರೆ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ ಅವರು, ಅವರ ವಕೀಲರ ನಿರ್ದೇಶನದಂತೆ ಎಲ್ಲಾದರೂ ಇರ್ಬೋದು. ಸೊ ಇಲ್ಲಿ ಕಾನೂನು ಹೋರಾಟ ಅಂತ ಹೇಳುವಾಗ ತಲೆಮರೆಸಿಕೊಂಡು ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಗಡಿಪಾರು ಆದೇಶದಲ್ಲಿ ಮೇ ಬಿ ಬೆಂಗಳೂರಲ್ಲಿ ಇರ್ಬೋದು, ಮೇ ಬಿ ಮೈಸೂರಲ್ಲಿ ಇರ್ಬೋದು, ಮೇ ಬಿ ಎಲ್ಲಾದರೂ ಇರ್ಬೋದು. ಎಲ್ಲಿಂದ ವಕೀಲರು ಇರ್ತಾರೆ ಅಲ್ಲಿ ಅವರು ಇರ್ತಾರೆ ಖಂಡಿತವಾಗಿಯೂ. ಸೊ ಮಾಧ್ಯಮ ಇಲ್ಲಿ ಇದುವರೆಗೂ ಮಾಡಿದಂತಹ ಕೃತ್ಯಗಳನ್ನು ನಾವು ಗಮನಿಸಿರ್ಬೋದು. ಅದೇ ರೀತಿಯಲ್ಲಿ ಇಂತಹ ಈ ವಾರ್ತೆಗಳು ಪ್ರಸಾರ ಆಗ್ತಾ ಇರೋದು ಕೂಡ ಬೆಳ್ತಂಗಡಿ ಸಮಾಚಾರ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ನಲ್ಲಿ. ಸೊ ಆದ ಕಾರಣದಿಂದಾಗಿ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ಗಳು ಇದರಿಂದ ಸಿಗೋದಕ್ಕೆ ಸಾಧ್ಯ ಇಲ್ಲ. ಏನೇ ಆಗಿದ್ದರೂ ಈ ಒಂದು ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತೊಂದು ಕಾನೂನು ಕುಣಿಕೆಗೆ ಬೀಳೋದಕ್ಕೆ ತಯಾರಾಗಿರುವಂಥದ್ದಂತೂ ಖಂಡಿತ. ಯಾಕಂತ ಕೇಳಿದರೆ, ಒಂದು ಪ್ರಕರಣದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ, ಅದನ್ನು ಸರಿಪಡಿಸುವಂತಹ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ಪ್ರಕರಣದ ಬಗ್ಗೆ ಗಮನ ಹರಿಸೋದಕ್ಕೆ ಆಗೋದಿಲ್ಲ, ಅಥವಾ ಮೇ ಬಿ ಬರೋದಕ್ಕೆ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಅದರಲ್ಲಿ ಬಂಧನ ವಾರಂಟ್ ಬಂದ ಸಂದರ್ಭದಲ್ಲಿ ಖಂಡಿತವಾಗಿ ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ಳೋಕೆ ಬರಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗಡಿಪಾರು ಆದೇಶ ಕೂಡ ಆಗ್ಬೋದು. ಎಲ್ಲ ಪ್ರೀ ಪ್ಲ್ಯಾಂಡ್ ಆಗಿ ನಡೀತಾ ಇರ್ಬೋದು. ಕಾನೂನು ವ್ಯವಸ್ಥೆಯಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಹೋಗುತ್ತೆ ಅನ್ನೋದು ಸ್ವತಃ ಪೊಲೀಸರಿಗೆ ಗೊತ್ತಿರೋದಿಲ್ಲ, ಮೇಲಿಂದ ಆರ್ಡರ್ಗಳು ಬರುತ್ತೆ. ಸೊ ಎಲ್ಲವೂ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ಗಳು ಬಂದರೆ ಅದನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಸೊ ಈ ಒಂದು ವಿಚಾರದಲ್ಲಿ ವೀಕ್ಷಕರೇ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.